ಸ್ನೇಹಿತರೆ, ಇಂಡಿಯನ್ ಮೆರ್ಚೆಂಟ್ ನೇವಿಲಿ ಕಲಿತಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮೆರ್ಚೆಂಟ್ ನೇವಿಲಿ ಕಲಿತಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11 ಮಾರ್ಚ್ 2024 ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 30 ಏಪ್ರಿಲ್ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ರಿಟರ್ನ್ ಎಕ್ಸಾಮಿನೇಷನ್ ಮಂತ್ ಕೂಡ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಮೇ ಮಂತ್ 2024ರಲ್ಲಿ ಒಂದು ರಿಟರ್ನ್ ಎಕ್ಸಾಮ್ ಇದೆ ಅಂತ ಕೂಡ ಅವರು ಮಂತ್ ಕೂಡ ಇಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಇನ್ನ ರಿಸಲ್ಟ್ ಡೇಟ್ ಕೂಡ ಕೆಳಗಡೆ ಕೊಡಿದ್ರೆ ಒಂದು ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ 3 ಡೇಸ್ಗೆ ಒಂದು ಎಕ್ಸಾಮ್ ರಿಸಲ್ಟ್ ಕೂಡ ಬಿಡ್ತೀವಿ ಅಂತ ಇಲ್ಲಿ ಒಂದು ಡೇಟ್ ಅಥವಾ ಒಂದು ದಿನಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಮೆರ್ಚೆಂಟ್ ನೇವಿಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನಲ್ಲಿ ಯಾವ ರೀತಿ ಹುದ್ದೆಗಳು ಕಲಿವೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ನೋಡಿ ತಗೊಂಡು ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ಮೊದಲಾಗಿ ಡೆಕ್ ರೇಟಿಂಗ್ ಅಂತ ಕೊಡಿದ್ರೆ ಇದು ಪೋಸ್ಟ್ ನೇಮ್ ಆಗಿರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಾದ್ರೆ ವೈ ಮಿತಿ ಬಂದ್ಬಿಟ್ಟು 17 ವರೆಯಿಂದ 25 ಒಳಗಡೆ ಬೇಕಾಗುತ್ತೆ. ಇನ್ನು ಸ್ಯಾಲರಿ ಯಾವ ರೀತಿ ಇರುತ್ತಂದ್ರೆ 50,000 ರೂಪಾಯಿಂದ 85,000 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಪಾಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಎರಡನೇದಾಗಿ ಇಂಜಿನ್ ರೇಟಿಂಗ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವೈ ಮಿತಿ ಬಂದ್ಬಿಟ್ಟು 17 ವರೆಯಿಂದ 25 ಒಳಗಡೆ ಬೇಕಾಗುತ್ತೆ. ಇನ್ನು ಸ್ಯಾಲರಿ ಯಾವ ರೀತಿ ಇರುತ್ತಂದ್ರೆ 40,000 ರೂಪಾಯಿಂದ 60,000 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇದಾದ್ಮೇಲೆ ಮೂರದಾಗಿ ಸಿಮ್ಯಾನ್ ಅಂತ ಕೊಡಿದ್ರೆ ಇದು ಪೋಸ್ಟ್ ನೇಮ್ ಆಗಿರುತ್ತೆ. ಇಲ್ಲಿ ಕೂಡ ವೈ ಮಿತಿ 17 ವರೆಯಿಂದ 25 ಒಳಗಡೆ ಬೇಕಾಗುತ್ತೆ. ಇನ್ನ ಸ್ಯಾಲರಿ ಬಂದ್ಬಿಟ್ಟು 32,000 ರೂಪಾಯಿಂದ 55,000 ರೂಪಾಯಿ ತನಕ ಇಲ್ಲಿ ಸ್ಯಾಲರಿ ಕೂಡ ಸಿಗ್ತಕ್ಕಂಥದ್ದು. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಎಲೆಕ್ಟ್ರಿಷಿಯನ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೈ ಮಿತಿ ಬಂದ್ಬಿಟ್ಟು 17 ವರೆಯಿಂದ 27 ಒಳಗಡೆ ಬೇಕಾಗುತ್ತೆ. ಇನ್ನ ಒಂದು ಸ್ಯಾಲರಿ ಬಂದ್ಬಿಟ್ಟು 60,000 ರೂಪಾಯಿಂದ 90,000 ರೂಪಾಯಿ ತನಕ ಸ್ಯಾಲರಿ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಮೊದಲಾಗಿ ನೀವು ಇಲ್ಲಿ 10ನೇ ತರಗತಿನ ಪಾಸ್ ಆಗಿರ್ಬೇಕು. 10ನೇ ತರಗತಿ ಆದ್ಮೇಲೆ ಐಟಿಐದಲ್ಲಿ ಯಾರ್ದೆಲ್ಲ ಎಲೆಕ್ಟ್ರಿಷಿಯನ್ ಟ್ರೇಡ್ ಆಗಿರುತ್ತೆ ಅವ್ರ ಮಾತ್ರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ವೆಲ್ಡರ್ ಅಥವಾ ಹೆಲ್ಪರ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೈ ಮಿತಿ ಬಂದ್ಬಿಟ್ಟು ಇದಕ್ಕೂ ಕೂಡ ಸೇಮ್ ಇರುತ್ತೆ. 17 ವರೆಯಿಂದ 27 ಒಳಗಡೆ ಬೇಕಾಗುತ್ತೆ. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತಂದ್ರೆ 50,000 ರೂಪಾಯಿಂದ 85,000 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ಬೇಕು ಮೊದಲಾಗಿ. ಇನ್ನ ಇದಾದ್ಮೇಲೆ ಎರಡದಾಗಿ ಐಟಿಐ ಕೂಡ ಆಗಿರ್ಬೇಕು. ಐಟಿಐದಲ್ಲಿ ನೀವು ವೆಲ್ಡರ್ ಟ್ರೇಡ್ ಅನ್ನ ತಗೊಂಡು ಪಾಸ್ ಆಗಿರ್ಬೇಕು. ಯಾರೆಲ್ಲ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಮೆಸ್ ಬೈ ಅಂತ ಕೊಡಿದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ವೈ ಮಿತಿ ಸೇಮ್ ಇರುತ್ತೆ. ಇನ್ನ ಸ್ಯಾಲರಿ ಯಾವ ರೀತಿ ಇರ್ತಂದ್ರೆ 40,000 ರೂಪಾಯಿಂದ 60,000 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ 10ನೇ ತರಗತಿ ಪಾಸ್ ಆದವರು ಈ ಒಂದು ಹುದ್ದೆಗೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಕೊನೆಯದಾಗಿ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ವೈ ಮಿತಿ ಸೇಮ್ ಇರುತ್ತೆ. ಇನ್ನ ಸ್ಯಾಲರಿ 40,000 ರೂಪಾಯಿಂದ 60,000 ರೂಪಾಯಿ ತನಕ ಸ್ಯಾಲರಿ ಸಿಗುತ್ತೆ. ಇನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲೈ ಮಾಡಬಹುದು. ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೈ ಮಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮತ್ತಷ್ಟು ಇವರಿಗೆ ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಯಾರ್ದಾಗಿರುತ್ತೆ ಆ ಒಂದು ಹುದ್ದೆಗೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ವೇಕೆನ್ಸಿ ಡೇಟ್ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತ ಕೂಡ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಈಗ ಇಲ್ಲಿ ಮೊದಲಾಗಿ ಡೆಕ್ ರೇಟಿಂಗ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 721 ಹುದ್ದೆಗಳು ಕಾಲಿವೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಲಿರ್ತಕ್ಕಂಥ ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೂ ಕೂಡ ಪುರುಷ ಅಭ್ಯರ್ಥಿ ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಎರಡನೇದಾಗಿ ಇಂಜಿನ್ ರೇಟಿಂಗ್ ಅಂತ ಕೊಡಿದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 236 ಹುದ್ದೆಗಳು ಕಾಲಿವೆ. ಇನ್ನು ಸಿಮೆನ್ ಹುದ್ದೆಗೆ ಸಂಬಂಧಪಟ್ಟಂತೆ 1432. ಇನ್ನ ಎಲೆಕ್ಟ್ರಿಷಿಯನ್ ಗೆ ಸಂಬಂಧಪಟ್ಟಂತೆ 408. ಇನ್ನ ವೆಲ್ಡರ್ ಅಥವಾ ಹೆಲ್ಪರ್ ಹುದ್ದೆಗೆ ಸಂಬಂಧಪಟ್ಟಂತೆ 78. ಇನ್ನ ಮೆಸ್ ಬಾಯ್ಗೆ ಸಂಬಂಧಪಟ್ಟಂತೆ 922. ಇನ್ನ ಕುಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 203 ಹುದ್ದೆಗಳು ಖಾಲಿದ್ದು ಇಲ್ಲಿ ಕಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 4,000 ಹುದ್ದೆಗಳಲ್ಲಿ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು. ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪೋಸ್ಟ್ ವೈಸ್ ಒಂದು ವೇಕೆನ್ಸಿ ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಇವಾಗ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ರಿಟರ್ನ್ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತಂತ ನೋಡ್ಕೊಂಡು ಇಲ್ಲಿ ಟೋಟಲ್ ಆಗಿ ಅವರು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ 4 ಪಾಠಗಳನ್ನ ಮಾಡಿದ್ರೆ ನೋಡ್ಕೋಬಹುದು. ಇಲ್ಲಿ ಟೋಟಲ್ ಆಗಿ ಒಂದು ಎಕ್ಸಾಮ್ ಅನ್ನು ಇಲ್ಲಿ 100 ಕ್ವಶನ್ಸ್ ಗೆ ಮತ್ತೆ 100 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರಬೇಕು. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಕಾಶ ನಿಮಗೆ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಒಂದು ಚಾಪ್ಟರ್ ಗಳಿವೆ ಅಂತ ಸರಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಒಂದು ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇನ್ನ ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಈ 2 ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನು ನೀವು ಇಲ್ಲಿ ಬರಿಬಹುದು. ಇನ್ನ ಕ್ವಶನ್ಸ್ ಗಳು ಯಾವ ರೀತಿ ಬರ್ತಾವಂದ್ರೆ ನೀವು ಯಾವ ಒಂದು ಕ್ವಾಲಿಫಿಕೇಶನ್ ಲೆವೆಲ್ ಅಲ್ಲಿ ಅಪ್ಲೈ ಮಾಡಿರ್ತೀರಿ ಆ ಒಂದು ಕ್ವಾಲಿಫಿಕೇಶನ್ ಲೆವೆಲ್ ಅಲ್ಲಿ ಇಲ್ಲಿ ಕ್ವಶನ್ಸ್ ಗಳನ್ನ ಅವರು ಬಿಲ್ಡ್ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ಕೂಡ ಅವರು ಕೊಟ್ಟಿದ್ರೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು.
ಇನ್ನ ಕ್ವಶನ್ಸ್ ಯಾವ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಡೈರೆಕ್ಟ್ ಆಗಿ ನೀವು ಇಲ್ಲಿ ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನ ಇವಾಗ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡ್ತೋಗೋಣ. ಇಲ್ಲಿ ಒಂದು ರಾಜ್ಯದ ಆಧಾರದ ಮೇಲೆ ಅವರು ಸೆಪರೇಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡೋದು ನೀವು ಯಾವ ಒಂದು ಸೆಂಟರ್ ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಒಂದು ರಾಜ್ಯದ ಆಧಾರದ ಮೇಲೆ ನೋಡ್ತೋಗೋಣ. ಇಲ್ಲಿ ಬಿಹಾರ ಇದೆ, ಉತ್ತರ ಪ್ರದೇಶ ಇದೆ ಮತ್ತು ಮಧ್ಯಪ್ರದೇಶ ಇದೆ. ಈ ಒಂದು ರಾಜ್ಯದವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲಕ್ನೋ ಮತ್ತು ಗೋರಖ್ಪುರ ಒಂದು ಸೆಂಟರ್ ಇರುತ್ತೆ. ಇನ್ನು ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ ಮತ್ತು ಮಹಾರಾಷ್ಟ್ರ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರಾಜ್ಯ ಸಂಬಂಧಪಟ್ಟಂತೆ ರಾಂಚಿ ಮತ್ತು ಲಕ್ನೋ ಇರುತ್ತೆ. ಇನ್ನು ಅಸ್ಸಾಂ, ಮಣಿಪುರ, ಇಂಫಾಲು, ಅರುಣಾಚಲ ಪ್ರದೇಶ ಮತ್ತು ಮೇಘಾಲಯ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಗುವಾಹಟಿ ಮತ್ತು ಲಕ್ನೋವನ್ನ ಕೊಟ್ಟಿದ್ದಾರೆ. ಇನ್ನು ಇದಾದ್ಮೇಲೆ ದಿಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಉತ್ತರಾಖಂಡ ರಾಜ್ಯದವರಿಗೆ ಸಂಬಂಧಪಟ್ಟಂತೆ ಲಕ್ನೋವನ್ನ ಸೆಂಟರ್ ಆಗಿ ಕೊಟ್ಟಿದ್ದಾರೆ. ಇನ್ನು ಚಂಡೀಗಢ, ಅದೇ ರೀತಿ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲಕ್ನೋವನ್ನ ಸೆಂಟರ್ ಆಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ರಾಜ್ಯಗಳನ್ನ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದಿಷ್ಟು ರಾಜ್ಯಗಳನ್ನ ಇಲ್ಲಿ ಕೊಟ್ಟಲ್ಲ. ಅಂದ್ರೆ ನೀವು ಅರ್ಜಿನ ಸಲ್ಲಿಸಬೇಕು. ಅಂದ್ರೆ ಈ ಅರ್ಜಿನ ಸಲ್ಲಿಸಿದ್ರೆ ಯಾವ ಒಂದು ಪ್ಲೇಸ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಬರ್ತಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟರ್ ಅಲ್ಲಿ ನಿಮ್ದು ಕೂಡ ಯಾವ್ದಾದ್ರು ಒಂದು ಸೆಂಟರ್ ಅಲ್ಲಿ ಒಂದು ಎಕ್ಸಾಮ್ ಕೂಡ ಬರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬರುತ್ತೆ ಅಂತ. ಅಂದ್ರೆ ಇದಕ್ಕೂ ಮುಂಚೆ ಅರ್ಜಿನ ಸಲ್ಲಿಸಿದವರಿಗೆ ಲಕ್ನೋ ಕೂಡ ಒಂದು ಸೆಂಟರ್ ಆಗಿ ಬಂದಿತ್ತು. ಇದಕ್ಕೂ ಮುಂಚೆ ಕೂಡ ನಾನು ಸಪರೇಟ್ ಆಗಿ 2023 ನೋಟಿಫಿಕೇಶನ್ ಆಗಿರತಕ್ಕಂಥ ಒಂದು ಹುದ್ದೆ ಸಂಬಂಧಪಟ್ಟಂತೆ ಕೂಡ ಹೇಳಿದೀನಿ. ರಿಟರ್ನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಲಕ್ನೋದಲ್ಲಿ ಬಂದಿತ್ತು. ಈ ಬಾರಿ ಯಾವ ಒಂದು ಪ್ಲೇಸ್ ಅಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಬರ್ತಂತ ಇಲ್ಲಿ ಲಿಸ್ಟ್ ಕೂಡ ಕೊಡಿದ್ರೆ ಒಂದು ರಾಜ್ಯದ ಆಧಾರದ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಅದೇ ರೀತಿ ಇನ್ನಿತರ ರಾಜ್ಯಗಳನ್ನ ಅವರು ಕೊಟ್ಟಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ಬರ್ಬೋದು ಎಕ್ಸಾಮಿನೇಷನ್ ಗೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಒಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸೆಂಟರ್ ಇರಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟರ್ ಗಳೇ ಯಾವ್ದಾದ್ರು ಒಂದು ಸೆಂಟರ್ ಅವರು ಕೊಡ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಹೌ ಟು ಅಪ್ಲೈ ಅಂತ ಕೊಡಿದ್ರೆ ಇಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಅರ್ಜಿ ಶುಲ್ಕ ಇರ್ತಂದ್ರೆ ಇಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಆಲ್ ಕ್ಯಾಟಗರಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ₹100 ಅರ್ಜಿ ಶುಲ್ಕ ಇರುತ್ತೆ. ಇಂದು ₹100 ಅರ್ಜಿ ಶುಲ್ಕವನ್ನು ನೀಡಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೊಡಿದ್ರೆ ಅಂದ್ರೆ ಯಾವ ರೀತಿ ಅವರು ಸೆಲೆಕ್ಟ್ ಅನ್ನ ಮಾಡ್ಕೋತೀವಿ ಅಂತ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ. ಒಂದು ರಿಟರ್ನ್ ಟೆಸ್ಟ್ ಆದ ನಂತರ ಇಲ್ಲಿ ಮುಂದಿನ ಹಂತದಲ್ಲಿ ಇಲ್ಲಿ ಯಾವ ಟೆಸ್ಟ್ ಗಳನ್ನ ತಗೋತೀವಿ ಅಂತ ಕೂಡ ಕೆಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಮುಂದಿನ ಹಂತದಲ್ಲಿ ಯಾವ ಒಂದು ಟೆಸ್ಟ್ ಗಳು ಇರ್ತಾವಂದ್ರೆ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ 2ನೇ ಹಂತದಲ್ಲಿ ಇಲ್ಲಿ ಪರ್ಸನಲ್ ರೌಂಡ್ ಅಂತ ಕೊಡಿದ್ರೆ ಅಂದ್ರೆ ಇಂಟರ್ವ್ಯೂ ಕೂಡ ಇರುತ್ತೆ. ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ಒಂದು ಇಂಟರ್ವ್ಯೂ ನಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಇಲ್ಲಿ ಸ್ಟ್ಯಾಟಿಸ್ಟಿಕ್ ಅನ್ನ ಮಾಡ್ಕೋತಾರೆ. ಇಲ್ಲಿ ಅದರ ಬಗ್ಗೆ ಕೂಡ ಅವರು ಡೈರೆಕ್ಟ್ ಆಗಿ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ಯೋಜನೆ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನ ಇದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಅದರ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಡಾಕ್ಯುಮೆಂಟೇಶನ್ ಮತ್ತೆ ಮೆಡಿಕಲ್ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನೊಂದು ನೋಟಿಫಿಕೇಶನ್ ಆಗಲಿ ಮತ್ತೆ ಒಂದು ಅಪ್ಲೈ ಲಿಂಕ್ ಅನ್ನು ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರ್ತಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಇಲ್ಲಿ ಮೊದಲಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು 2ನೇ ಹಂತದಲ್ಲಿ ಪರ್ಸನಲ್ ರೌಂಡ್ ಇರುತ್ತೆ. ಪರ್ಸನಲ್ ರೌಂಡ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಮಾಹಿತಿ ನಮ್ಗೆ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ, ನಿಮ್ಮ ಇಷ್ಟದ್ರು ಕೂಡ ಶೇರ್ ಮಾಡಿ. ಅವರು ಕೂಡ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಇನ್ನು ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 30 ಏಪ್ರಿಲ್ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಅಥವಾ ಮಂತ್ ಬಂದ್ಬಿಟ್ಟು ಮೇ 2024 ಒಂದು ಎಕ್ಸಾಮ್ ಕೂಡ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಮುಂದುವರೆದು ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.